ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಹಣಾಹಣಿಗೆ ಕಾರಣವಾಗಿದ್ದ ಹರಿಹರ ನಗರಸಭಾಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಸೆಪ್ಟೆಂಬರ್ 2ರಂದು ನಡೆದಂತಹ ಚುನಾವಣೆಯಲ್ಲಿ ವಿಜಯಲಕ್ಷ್ಮಿ ಕಡೆಗೂ ಜೆಡಿಎಸ್ಗೆ ಒಲಿದಿದೆ. ಉಭಯ ಪಕ್ಷಗಳ ನಾಯಕರಾದ ಬಿಜೆಪಿ ಶಾಸಕ ಬಿಪಿ ಹರೀಶ್, ಕಾಂಗ್ರೆಸ್ನ ಮಾಜಿ ಶಾಸಕ ಎಸ್ ರಾಮಪ್ಪ, ಕಾಂಗ್ರೆಸ್ ಅಭ್ಯರ್ಥಿಯಾದ ನಂದಿಗಾವಿ ಶ್ರೀನಿವಾಸ್ ಹಾಗೂ ಜೆಡಿಎಸ್ನ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಹರಿಹರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಕವಿತಾ ಮಾರುತಿ ಬೇಡರ್ ಆಯ್ಕೆಯಾಗಿದ್ದರೆ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಜಂಭಣ್ಣ ಅವರು 3 ಪಕ್ಷದ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾತನಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಸರ್ವಾನುಮತದಿಂದ ನಮ್ಮನ್ನು ಆರಿಸಿ ಗೆಲ್ಲಿಸಿದಾರಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅಂತೇಳಿ ನಾವು ಇವತ್ತಿನ ದಿವಸ ಇಲ್ಲಿಗೆ ಭರವಸೆ ನೀಡ್ತೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಭರವಸೆ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಎಚ್ಎಸ್ ನಗರಸಭೆ ಸದಸ್ಯರುಗಳೇ ಮತ್ತು ನಮ್ಮ ಮುಖಂಡರಾದ ಅವಕಾಶ ಮಾಡಿರ್ತಕ್ಕಂಥ ಮುಖಂಡರುಗಳಾದ ಎಚ್ ಎಸ್ ಶಿವಶಂಕರ್ ಅವರೇ ಮತ್ತು ಚಿದಾನಂದಪುರವರೇ ಮತ್ತು ಹರೀಶ್ ಅವರೇ ಮತ್ತು ರಾಮಜರೇ ಮತ್ತು ನಂದಿಗಾವಿ ಶ್ರೀನಿವಾಸರೇ ಮುಖಂಡರುಗಳಾದ ಕೌನ್ಸಿಲರ್ಗಳಾದ ಮುಖಂಡರುಗಳೇ, ನನ್ನನ್ನು ಇಲ್ಲಿ ಇವತ್ತು ತುಂಬ ಹೃದಯದಿಂದ ಇಷ್ಟು ಅದ್ಧೂರಿಯಾಗಿ ನನ್ನನ್ನು ನಗರಸಭೆ ಉಪಾಧ್ಯಕ್ಷನಾಗಿ ಮಾಡಿರೋದಕ್ಕೆ ನನ್ನ ತುಂಬ ಹೃದಯದ ವಂದನೆಗಳು. ನಾನು ಇವತ್ತೇನು ಮಾಡ್ತಾ ಏನು ಆಗ್ತಾ ಇದೆ ನಗರಸಭೆಯಲ್ಲಿ ಅಂದರೆ, ನಗರಸಭೆ ಇವತ್ತಿನ ದಿವಸ ಹರಿಹರದಲ್ಲಿ ಕುಂಠಿತಾಗಿ ಸತ್ತೋಗ್ಬಿಟ್ಟಿದೆ.